ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ವಿತ್ ನಾಗೇಂದ್ರ. ಇವತ್ತು ನಾವಿದ್ದೀವಿ ಕಬ್ಬಾಳಮ್ಮ ಟೆಂಪಲ್, ಕಬ್ಬಾಳು. ಇವತ್ತು ನಾವೆಲ್ಲರೂ ಕಬ್ಬಾಳು ಬೆಟ್ಟಕ್ಕೆ ಹತ್ತಾ ಇದ್ದೀವಿ. ಜರ್ನಿ ತುಂಬ ಚೆನ್ನಾಗಿರುತ್ತೆ. ಆನ್ ದ ವೇ ಏನು ಸ್ಪೆಷಲ್ ಥಿಂಗ್ ಇದೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಇದು ನೋಡಿ, ಸ್ಟಾರ್ಟಿಂಗ್ ಬಂದು ಬೆಟ್ಟ ಹತ್ತೋ ಪ್ಲೇಸ್. ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕು. ಈ ಜಾಗನ ಬೆಟ್ಟದ ಪಾದ ಅಂತ ಹೇಳ್ಬೋದು. ಇಲ್ಲಿ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ನಂತರ ಬೆಟ್ಟ ಹತ್ತಕ್ಕೆ ಹೋಗ್ತೀವಿ. ಜೊತೆಗೆ ನಾವು ಬೆಟ್ಟ ಹತ್ತಕ್ಕೆ ಒಬ್ಬರು ಗೈಡ್ ಬೇಕಲ್ವಾ, ಇವರೇ ನೋಡಿ, ಛೋಟಾ ಗೈಡ್ ದಾನು. ಇವರು ನಮ್ಗೆ ಬೆಟ್ಟ ತೋರಿಸ್ತಾರೆ ಇವತ್ತು. ನೋಡಿ, ತುಂಬ ಫಾಸ್ಟಾಗಿ ಆಗಲೇ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾವು ಇವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಇದು ಬೆಟ್ಟಕ್ಕೆ ಈಗ ತಾನೇ 2 ವರ್ಷದ ಹಿಂದೆಯಿಂದ ಕೊರೆದಿರೋಂತಹ ಕಲ್ಲಿನ ಮೆಟ್ಲುಗಳು. ಮೊದಲು ಈ ಥರ ಇರಲಿಲ್ಲ. ಈಗ ಎಲ್ಲರೂ ಕೂಡ ಹತ್ತೋಕೆ ಈಸಿ ಆಗಲಿ ಅಂತ ಈ ಥರ ಕಲ್ಲಿನಿಂದ ಮೆಟ್ಲುಗಳನ್ನು ಕೊರೆದು ಹತ್ತೋದಕ್ಕೆ ಈಸಿ ಆಗೋ ಥರ ಮಾಡಿದ್ದಾರೆ. ಕಲ್ಲಿಂದ ಕೊಡ್ದಿರೋ ಮೆಟ್ಲುಗಳು ಮುಗಿದಾದ್ಮೇಲೆ ಮತ್ತೆ ಹಿಂದಿನ ಕಾಲದಲ್ಲಿ ಹೇಗೆ ಬೆಟ್ಟ ಹತ್ತಿದ್ರು ಆ ಥರ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ. ಬೆಟ್ಟ ಅಂತ ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಆ ಒಳ್ಳೆ ನೇಚರ್, ಶುದ್ಧವಾದ ಗಾಳಿ, ತುಂಬ ಎಂಜಾಯ್ ಮಾಡ್ತೀವಿ. ಅಡ್ವೆಂಚರಸ್. ಇದು ನೋಡಿ, ತುಂಬ ಚೆನ್ನಾಗಿದೆ. ಅಂಬೆಗಾಲು ಇಟ್ಕೊಂಡು ಪಾಪು ಥರನೂ ಹೋಗ್ಬೇಕಿಲ್ಲಿ. ನಾವು ಈ ಜಾಗಕ್ಕೆ ಬಂದಾಗ ಆಲ್ಮೋಸ್ಟ್ ಬೆಟ್ಟ ಹತ್ತೋ ಥರ ಫೀಲ್. ಯಾಕಂದರೆ ಮೋಸ್ಟ್ ಆಫ್ ಬೆಟ್ಟ ಇಲ್ಲೇ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ಜಾಗ ತುಂಬ ಆರಾಮಾಗಿದೆ. ಸುತ್ತ ಬೆಳೆದಿರೋ ತೋಗುಲ್ಲು. ಒಂದು ಚಿಕ್ಕ ವ್ಯೂ ಪಾಯಿಂಟ್ ಕೂಡ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಹಾಗೆಯೇ ನೋಡ್ಕೊಂಡು ನಾವು ಮುಂದೆ ಹೋದರೆ ಅಲ್ಲಿ ತಾಯಿ ಕಬ್ಬಾಳಮ್ಮದ ಬೆಟ್ಟದ ದೇವಸ್ಥಾನ ಇರೋದನ್ನು ನಾವು ನೋಡ್ಬೋದು. ಇವರೆಲ್ಲ ಎಲ್ದವ್ರೆ ಬೆಟ್ಟನೇ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಇದು ನೀವೇ ನೋಡ್ತಿದ್ದೀರ ಕಬ್ಬಾಳಮ್ಮ ಅವರ ಕೆಳಗಿನ ಬೆಟ್ಟದ ಒಂದು ದೃಶ್ಯ. ತುಂಬ ಚೆನ್ನಾಗಿದೆ. ನಾವೀಗ ತುಂಬ ಹೊತ್ತಿಂದ ಕಾಯ್ತಿದ್ದ ಬೆಟ್ಟದ ಕಬ್ಬಾಳಮ್ಮನ ದೇವಿ ವಿಗ್ರಹನ ದರ್ಶನ ಮಾಡ್ಬೋದು. ದರ್ಶನ ಮುಗಿಸಿ ಹಾಗೆ ಮುಂದೆ ಬಂದರೆ ಅಮ್ಮನ ಕಲ್ಯಾಣಿ ಸಿಗುತ್ತೆ. ಅದನ್ನು ನೋಡ್ಕೊಂಡು ಹಾಗೆಯೇ ಮುಂದೆ ಹೋಗ್ತಾ ಇದ್ದರೆ ಅಲ್ಲೊಂದು ಸರ್ಪ್ರೈಸ್ ಇತ್ತು ನಮಗೆ. ಆ ಸರ್ಪ್ರೈಸ್ ಏನು ಗೊತ್ತಾ? ಬೆಟ್ಟದ ಕಾವಲುಗಾರ ಇಲ್ಲೇ ಕೂತಿದ್ದ. ಇವನೇ ನೋಡಿ, ಅವನು. ಹಾಯ್.
ಹಾಗೆ ಬಂದರೆ ಅಲ್ಲಿ ಒಂದು ಶಿವನ ದೊಡ್ಡ ದೇವಸ್ಥಾನ ಇದೆ. ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ಆಚೆ ತಗೊಂಡು ಆಚೆ ಬಂದೆ. ಹಾಗೆ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಹಳೆಯ ಕಾಲದ ಗುಹೆ ನೋಡ್ಲಿಕ್ಕೆ ಸಿಗುತ್ತೆ. ಒಳಗಡೆ ನಮಗೇನು ಸಿಕ್ಕಿಲ್ಲ ನೋಡೋದಕ್ಕೆ, ಬಟ್ ಆಗಿನ ಕಾಲದಲ್ಲಿ ಅಷ್ಟು ದೊಡ್ಡ ಬೆಟ್ಟ ಹತ್ತಿ ಇಟ್ಟಿಗೆ ಮರಳು ಎಲ್ಲ ತಂದು ಈ ಗುಹೆ ಕಟ್ಟಿದಾರಲ್ಲ, ನಿಜವಾಗ್ಲೂ ಅವ್ರು ಗ್ರೇಟ್. ಆ ಗುಹೆಯಿಂದ ಆಚೆ ಬಂದರೆ ಗುಹೆ ಎಡಭಾಗದಲ್ಲಿ ಚಿಕ್ಕದಾಗಿ ಒಂದು ಕಾಲ್ದಾರಿ ಸಿಗುತ್ತೆ. ಆ ಕಾಲ್ದಾರಿಯಿಂದ ಸ್ವಲ್ಪ ಹಾಗೆ ಮುಂದೆ ಹೋದರೆ ಅಲ್ಲೊಂದು ಸೂಪರಾಗಿರೋ ವ್ಯೂ ಪಾಯಿಂಟ್ ಸಿಗುತ್ತೆ. ಇದೆ ನೋಡಿ ಆ ವ್ಯೂ ಪಾಯಿಂಟ್. ಗಾಳಿ ಎಷ್ಟು ಜೋರಾಗಿ ಬೀಸ್ತಿರುತ್ತೆ ಅಂದರೆ, ನಾವಿಷ್ಟೇ ನೋವಿಂದ ಕೂಡಿದರೂ ಕೂಡ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತು ಹೊರಟ್ರೆ ನಮ್ಮೆಲ್ಲ ನೋವು ಕೂಡ ಮಾಯವಾಗಿ ನೆಮ್ಮದಿಯನ್ನು ಫೀಲ್ ಆಗುತ್ತೆ. ನಮ್ಮ ಪವನ. ಹಾಯ್. ಹಾಗೆ ವ್ಯೂ ಪಾಯಿಂಟ್ ನೋಡಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ವ್ಯೂ ಪಾಯಿಂಟಿಂದ ಬೇರೆ ಪ್ಲೇಸ್ ಕಡೆ ಹೊರಟು. ಸುಮ್ಮನೆ ನಾವು ಇದು ಇಷ್ಟೇ ನಾಶ ನೋಡ್ರಿ ನಾವು ಮುಂದೆ ಅವ್ರ ಹಂಗೆ ನೋಡಿ ಅಲ್ಲ ಈಗ 1:18 ಹಿಂಗ ಸಿಗ್ಬೇಕು. ಇಂಥ ಮೂಡುಗಳೆಲ್ಲ ಬರೀ ಕಾಲಲ್ಲಿ ಹೋಗ್ತಾ ಇದ್ದೀವಿ. ಇದು ಆಗಿನ ಕಾಲದ ಕೋಟೆಗಳು ಎಲ್ಲ ಹಾಳಾಗಿದೆ. ಬರದವಾ ಅದ್ರ ಮೇಲೆ ಹೋಗಿ ಮನೆ ಕಟ್ಟಿದ್ದಾರೆ.
ಆಗಿನ ಕಾಲದಲ್ಲಿ ಇಲ್ಲೆಲ್ಲ ವಾಸ ಇದ್ರಿದ್ದು ಅನಿಸುತ್ತೆ. ಕಬ್ಬಾಳಮ್ಮ ಆಟ ಆಡಿ ಈ ಬೆಟ್ಟ ಗೆದ್ದದ್ದು ಅದೆಲ್ಲ ಈ ಬೆಟ್ಟದಲ್ಲೇ ನಡೆದಿದ್ದು. ಪಗಡೆ ಆಟದಲ್ಲಿ ಗೆದ್ದಂಥ ಬೆಟ್ಟ ಇದು. ಫುಲ್ಲು ತೋಗುಲಿಂದ ತುಂಬ್ಕೊಂಡ್ಬಿಟ್ಟೈತೆ, ಜೊತೆಗೆ ಜಿನ್ಕೋ ಮಳೆ ಬೇರೆ ಬರ್ತೈತೆ. ಗೆಜ್ಜೆಕಾಯಿ ಇಲ್ಲೆಲ್ಲ ಅವ್ರ ಮನಸ್ಸಲ್ಲಿ ಇಷ್ಟಾರ್ಥ ಪ್ರಾಪ್ತಿ ಆಗಲಿ ಅಂತ ಕಲ್ಗಳನ್ನೆಲ್ಲ ಕಟ್ಟಿದ್ದಾರೆ. ಕೆಲವರು ಮನೆ ಕಟ್ಟೋಕ್ಕೆ ಎಲ್ಲ ನೆನೆಸ್ಕೊಂಡು ಸೈಡ್ ತಗೊಳ್ಳೋದಿರ್ಬೋದು, ಅದಕ್ಕೆಲ್ಲ ನೆನೆಸ್ಕೊಂಡು ಕಲ್ಲು ಕಟ್ಟಿದ್ದಾರೆ. ಯಾವ ಖುಷಿಗೆ? ಏನು ಖುಷಿಗೆ ಅಂದರೆ ಗಂಗಮ್ಮನ ಖುಷಿಗೆ. ಪೂಜೆ ಮಾಡಿ ಕೊಟ್ಟರೆ ಅದರಲ್ಲೇ ಬಿಟ್ಟಿದ್ದು. ಓಹೋ, ಪೂಜೆ ಕಂಪ್ಲೀಟ್ ಮಾಡ್ತೈತಿ. ಎಲ್ಲ ನೆನಪು ಯಾಕೆ ದೇವರಿಗೆ ಅಭಿಷೇಕಕ್ಕೆ ಎಲ್ಲದಕ್ಕೂ ಇಲ್ಲೇ ತೊಗೊಂಡೋಗೋದು. ಕೆಳಗಡೆಯಿಂದ ಯಾರಾದರೂ ದಂಡು ಮಾಡಿಸ್ಕೊಂಡು ನೀರು ಕುಡಿಬೇಕು ಅಂತ ಬಂದರೆ ಇದೇ ನೀರು. ನೋಡಿ ಎಷ್ಟು ಕ್ಲೀನಾಗಿದೆ. ನಾಯಿ ಕಳ್ಳಿ ಜೋರು ನಮ್ಮ ಮನೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಬಂದೆ ದುರ್ಗಕ್ಕೆ ಸೇರ್ಕೊಂಡ್ಲೆ. ಅವ್ವ ಅಣ್ಣ ಅಲ್ಲ ತಮ್ಮ ತಂಗೆ ದುರ್ಗವ್ವ ಎಲ್ಲ. ಬೆಟ್ಟ ಇಳಿದು ಕೆಳಗಡೆ ಬರ್ಬೇಕಾದ್ರೆ ಮತ್ತೆ ಒಂದಷ್ಟು ಕಬ್ಬಾಳಮ್ಮನ ಕತೆ ಹೇಳಿದ್ರು. ಆ ಕತೆಗಳನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ದ ವರ್ಲ್ಡ್ ವಿತ್ ನಾಗೇಂದ್ರ. ಥ್ಯಾಂಕ್ ಯು.